ಪರಿಷತ್ನಲ್ಲಿ ಜೋರಾದ ಪಾಕ್ ಜಿಂದಾಬಾದ್ ಘೋಷಣೆಯ ಜಟಾಪಟಿ. ಸದನದ ಬಾವಿಗಿಳಿದು ಈಗ ಬಿಜೆಪಿ ಸದಸ್ಯರು ಪ್ರತಿಭಟನೆ ಮಾಡ್ತಿದ್ದಾರೆ. ಗದ್ದಲ ಗಲಾಟೆ ಜೋರಾಗ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸದಸ್ಯರು ಈಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪರಿಷತ್ನಲ್ಲಿ ಜೋರಾದಂತಹ ಪಾಕ್ ಜಿಂದಾಬಾದ್ ಜಟಾಪಟಿ. ಸದನದ ಬಾವಿಗಿಳಿದು ಬಿಜೆಪಿಯ ಸದಸ್ಯರು ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ವಿಧಾನಸೌಧದ ಪ್ರಾಂಗಣದಲ್ಲಿ ಆದಂತಹ ಘಟನೆ. ಈಗ ನೀವು ಆ ಗದ್ದಲ ಗಲಾಟೆ ನೋಡ್ತಿದ್ದೀರಾ. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ವಿರೋಧ ಪಕ್ಷದ ಸಚೇತಕರಾಗಿರ್ತಕ್ಕಂಥ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಅವರು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸರ್ಕಾರ ದೇಶದ್ರೋಹಿ ಸರ್ಕಾರ. ಅದು ಇಟ್ ಅಮೌಂಟ್ಸ್ ಫಾರ್ ಸೆಡಿಷನ್. ಇವ್ರಿಗೇನಾದ್ರೂ ತಾಕತ್ತಿದ್ರೆ ಇವ್ರು ಪ್ರಧಾನಮಂತ್ರಿ ಇದ್ದಾರೆ, ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡಕ್ಕೆ ಹೇಳಿ. ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ಬಾಯಿಗೆ ಬಂದಂತ ಹೇಳಕ್ ಆಗುತ್ತಾ ದೇಶದ್ರೋಹಿ ಅಂತೇಳಿ? ಇವರಿಂದ ನಾವು ಸರ್ಟಿಫಿಕೇಟ್ ತಗೋಬೇಕೇನು? ಆದ್ರಿಂದ ದಯವಿಟ್ಟು ಪರಿಷತ್ನಲ್ಲೂ ಕೂಡ ಈಗ ಘೋಷಣೆಯ ಗಲಾಟೆ ಜೋರಾಗ್ತಿದೆ. ಅದರಲ್ಲೂ ಕೂಡ ಜಬ್ಬಾರ್ ಅವರಲ್ಲಿ ಬಳಸಿದಂಥ ಪದ ಅಥವಾ ಹೇಳದಂಥ ಮಾತು ಕೈ ಮಿಲಾಯಿಸುವ ಹಂತಕ್ಕೆ ಹೋಯ್ತದು. ಬಿಜೆಪಿ ಕಾಂಗ್ರೆಸ್ ಸದಸ್ಯರ ನಡುವೆ ಜೋರಾದಂತಹ ಕದನ. ಕೆ ಹರಿಪ್ರಸಾದ್ ಬಹಳ ನೀಟಾಗಿ ಮಂಡಿಸ್ತಾ ಇದ್ರು. ಅವ್ರು ಏನ್ ಹೇಳಬೇಕು ಅಂತ ಹೇಳಕ್ ಹೊರಟ್ರು. ಆಗ ಪಕ್ಕದಲ್ಲಿದ್ದಂಥ ಅಬ್ದುಲ್ ಜಬ್ಬಾರ್ ಸಡನ್ ಆಗಿ ಚಾರ್ಜ್ ಆಗಿ ಅಲ್ಲಿ ಮಾತನಾಡೋಕೆ ಶುರು ಮಾಡಿದ್ರು. ಆಗ ಆಕ್ರೋಶ ಹೊರ ಆಗುತ್ತೆ. ಆ ಕಡೆ ವಿಪಕ್ಷದವರು ಕೂಡ ಬರ್ತಾರೆ. ಸರ್ಕಾರವನ್ನ ವಜಾ ಮಾಡುವಂತೆ ರವಿಕುಮಾರ್ ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಅವನ ಬಾಯಿ ಮುಚ್ಚಿಸಿ ಅಂತ ಅಬ್ದುಲ್ ಜಬ್ಬಾರ್ ಏಕವಚನದಲ್ಲೇ ಮಾತನಾಡಿರುವಂಥದ್ದು ಅಂತ ಈಗ ಗೊತ್ತಾಗ್ತಾ ಇದೆ. ಏಕವಚನದಲ್ಲಿ ಮಾತನಾಡಿದರೆ ಸರಿ ಇರಲ್ಲ ಅಂತ ಕಿಡಿಕಾರ್ತಾರೆ ರವಿಕುಮಾರ್ ಮತ್ತು ಉಳಿದಂತಹ ಸದಸ್ಯರು. ಅಬ್ದುಲ್ ಜಬ್ಬಾರ್ಗೆ ರವಿಕುಮಾರ್ ವಾರ್ನಿಂಗ್ ಕೊಡ್ತಾರೆ. ಇದು ಪರಿಷತ್ನಲ್ಲಿ ನಡೆದಂತಹ ಗಲಾಟೆ. ಅಬ್ದುಲ್ ಜಬ್ಬಾರ್ ಅವರ ಕಡೆಗೆ ಮುನ್ನುಗ್ಗಿ ಹೋಗ್ತಾರೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋದಂತ ನಾಯಕರು. ಆಗ ಎಚ್.ಕೆ. ಪಾಟೀಲ್ ಮುಂತಾದಂಥ ನಾಯಕರು ಅಲ್ಲಿ ಅದನ್ನು ತಡೆದಿದ್ದಾರೆ. ಪರಿಷತ್ನಲ್ಲಿ ಕೈ ಮಿಲಾಯಿಸುವ ಹಂತಕ್ಕೆ ಈ ಗಲಾಟೆ ಆಗಿದೆ. ಏನಾಯ್ತು ನೋಡೋಣ ಬನ್ನಿ. ಸಚೇತಕರಾಗಿರ್ತಕ್ಕಂಥ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಅವರು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸರ್ಕಾರ ದೇಶದ್ರೋಹಿ ಸರ್ಕಾರ. ಅದು ಇಟ್ ಅಮೌಂಟ್ಸ್ ಫಾರ್ ಸೆಡಿಷನ್. ಇವ್ರಿಗೇನಾದ್ರೂ ತಾಕತ್ತಿದ್ರೆ ಇವ್ರು ಪ್ರಧಾನಮಂತ್ರಿ ಇದ್ದಾರೆ, ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡಕ್ಕೆ ಹೇಳಿ. ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ಬಾಯಿಗೆ ಬಂದಂತ ಹೇಳಕ್ ಆಗುತ್ತಾ ದೇಶದ್ರೋಹಿ ಅಂತೇಳಿ? ಇವರಿಂದ ನಾವು ಸರ್ಟಿಫಿಕೇಟ್ ತಗೋಬೇಕೇನು? ಆದ್ರಿಂದ ದಯವಿಟ್ಟು ಏನ್ ಮಾಡೋದು? ಇಲ್ಲ ಅವ್ರ ಮೇಲೆ ಕೇಸ್ ಬುಕ್
ಮಾಡಬೇಕಾಗುತ್ತೆ. ಈಗ ಕೇಳಿ ಪುಲ್ವಾಮಾ ಮಾಡಿ ಸೈನಿಕರಿಗೆಲ್ಲ ಸಾಯ್ತಿದ್ರು. ಒಂದ್ ನಿಮಿಷ ನೋಡಿ, ನಾನು ಅನುಮತಿ ಕೊಟ್ಟವ್ರು ಮಾತಾಡಿ ಉಳಿದು ಯಾವ್ದು ಕಟ್ತಕ್ಕೆ ಹೋಗುದು. ನಾನು ಒಂದ್ ನಿಮಿಷದಲ್ಲಿ ಮುಗಿಸ್ತೇನೆ ಸಭಾಪತಿಗಳೇ. ಒಬ್ಬರ ಸಭಾಪತಿಗಳೇ, ನಂದು ಲಾಸ್ಟ್ ಎರಡು ಶಬ್ದ ಮುಗಿಸ್ತೇನೆ. ಎರಡೇ ಮಾತು, ನಂದು ಒಂದೇ ಇದೆ. ಸಭಾಪತಿಗಳ ಕೊನೆ ರಿಕ್ವೆಸ್ಟ್ ಇದೆ, ಅವರಿಗೆ ಪಾಸ್ ಕೊಟ್ಟವ್ರು ಯಾರು ವಿಧಾನಸಭೆ ಸಪೋರ್ಟ್ ಮಾಡ್ತಕ್ಕಂಥ ಹಾಗಾಗಿ ಮಾಡಕ್ ಸಾಧ್ಯ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ ವಿಧಾನಸೌಧದಿಂದ ಪ್ರಸನ್ನ. ಈಗ ನಾವು ಗಮನಿಸ್ತಾ ಇದ್ದೀವಿ ಪರಿಷತ್ನಲ್ಲಿ ಆಗ್ತಿರುವಂತಹ ಗಲಾಟೆ ಗದ್ದಲ. ಹರಿಪ್ರಸಾದ್ ಅವರು ಈ ಕೇಸ್ ಹಾಕುವ ವಿಚಾರಕ್ಕೆ ಒಂದು ಸವಾಲ್ ಹಾಕ್ತಾರೆ. ಅಲ್ಲಿ ಬೇಕಿದ್ರೆ ನೀವು ಪ್ರಧಾನಿ ಹತ್ರ ಮಾತಾಡಿ ಕೇಸ್ ಹಾಕೊಳ್ಳಿ ರಾಷ್ಟ್ರದ್ರೋಹದ್ದು ಅಂತ. ಆಗ ಇದ್ಕಿದ ಹಾಗೇನೆ ಏನಾಗುತ್ತೆ ಅಂತ, ಯಾವ ವಿಚಾರಕ್ಕೆ ಎಲ್ಲಿಂದ ಟ್ರಿಗರ್ ಆಗುತ್ತೆ, ಯಾಕೆ ರವಿಕುಮಾರ್ ಮತ್ತು ಸದಸ್ಯರಲ್ಲಿ ಆ ಮಟ್ಟಕ್ಕೆ ಕೆಂಡ ಕಾರ್ತಾರಂತ. ಅವಿನಾಶ್, ವಿಧಾನ ಪರಿಷತ್ನಲ್ಲೂ ಕೂಡ ನಿನ್ನೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇತ್ತು. ಆದರೆ ಈ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದಂತಹ ಪ್ರಕರಣದಲ್ಲಿ ಒಂದು ರೀತಿಯ ಸಮರ್ಥನೆಯ ದಾಟಿಯಲ್ಲಿ ಕಾಂಗ್ರೆಸ್ ನಡೆದುಕೊಳ್ತಾ ಇದ್ದಂಥದ್ದು ಸಹಜವಾಗಿ ಬಿಜೆಪಿಯ ಸದಸ್ಯರನ್ನ ಆಕ್ರೋಶಕ್ಕೆ ಈಡು ಮಾಡ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಭಾಪತಿ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಬಿಜೆಪಿಯ ಮುಖ್ಯ ಸಚೇತಕರ ಅಂತ ರವಿಕುಮಾರ್ ಮಾಡ್ತಾ ಇದ್ರು. ಈ ಸರ್ಕಾರ ದೇಶದ್ರೋಹಿ ಸರ್ಕಾರ ಎಂಬಂತಹ ಪದಬಳಕೆ ಮಾಡಿದ್ದಕ್ಕೆ ಪಾಯಿಂಟ್ ಆಫ್ ಆರ್ಡರ್ ನ ಎತ್ತರದಂತಹ BK ಹರಿಪ್ರಸಾದ್ ಅವರು ಯಾಕೆ ಪಾಯಿಂಟ್ ಆಫ್ ಆರ್ಡರ್ ಆಯ್ತು ಮತ್ತು ಕೇಂದ್ರ ಸರ್ಕಾರವೇ ಈ ಸರ್ಕಾರದ ಮೇಲೆ ಪ್ರಕರಣವನ್ನು ದಾಖಲಿಸಲಿ ಅನ್ನುವಂತ ಒಂದು ವಾದವನ್ನು ಮಂಡಿಸಿದ್ರು. ಇದೇ ಸಂದರ್ಭದಲ್ಲಿ ಅವರ ಹಿಂದೆ ನಿಂತಿದ್ದಂತಹ ಇನ್ನೊಬ್ಬ MLC ಅಬ್ದುಲ್ ಜಬ್ಬಾರ್ ಅವರು ರವಿಕುಮಾರ್ ಅವರ ಮೇಲೆ ಏಕವಚನದಿಂದ ಪದಪ್ರಯೋಗವನ್ನು ಮಾಡ್ತಾರೆ. ಇವನ ಬಾಯಿ ಮುಚ್ಚಿಸಬೇಕು ಅನ್ನುವಂತ ಒಂದು ಶಬ್ದವನ್ನ ಅಬ್ದುಲ್ ಜಬ್ಬಾರ್ ಅವರು ಮಾತನಾಡಿದ ತಕ್ಷಣ ಬಿಜೆಪಿ ಸದಸ್ಯರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಹಲವಾರು ತಾಸುಗಳ ಕಾಲ ನಿರಂತರವಾಗಿ ನಡೆದಂತಹ ಪರಿಷತ್ನಲ್ಲಿ ಈ ರೀತಿಯ ಸಮರ್ಥನೆಯ ದಾಟಿಯಲ್ಲಿ ಕಾಂಗ್ರೆಸ್ ಮಾತನಾಡ್ತಾ ಇದ್ದಂಥದ್ದು ಮೊದಲ ಮಟ್ಟಿಗೆ ಆಕ್ರೋಶ ಹೆಚ್ಚಾಗುವಂತ ರೀತಿಯಲ್ಲಿ ಮಾಡಿತು. ಇನ್ನು ಬಿಜೆಪಿ ಸದಸ್ಯರ ವಿರುದ್ಧ ಅಬ್ದುಲ್ ಜಬ್ಬಾರ್ ಸೇರಿದಂತೆ ಉಳಿದಂತ ಎಲ್ಲ ಕಾಂಗ್ರೆಸ್ನ ಸದಸ್ಯರು ಕೂಡ ಏಕವಚನದ ಪದಪ್ರಯೋಗವನ್ನು ಮಾಡಿದಂಥದ್ದು ಬಿಜೆಪಿ ಸದಸ್ಯ ರವಿಕುಮಾರ್ ಮತ್ತು ಉಳಿದಂತ ಸದಸ್ಯರು ಆಕ್ರೋಶ ತೀರಾ ಅತಿರೇಕಕ್ಕೆ ಹೋಗೋ ರೀತಿಯಲ್ಲಿ ಮಾಡಿತು. ಈ ಕಾರಣಕ್ಕೋಸ್ಕರ ಏಕವಚನದಲ್ಲಿ ಮಾತನಾಡಬೇಡಿ, ಗೌರವ ಕೊಡಿ ಎನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಂತ ರವಿಕುಮಾರ್ ಅವರು ಸ್ಪೀಕರ್ ಅವರ ಕುರ್ಚಿಯ ತನಕವೂ ಕೂಡ ಮುನ್ನುಗ್ಗಿ ಬರ್ತಾರೆ. ರವಿಕುಮಾರ್ ಅವರಿಗೆ ಸಾಥ್ ಕೊಟ್ಟಂತ ತುಳಸಿ ಮುನರಾಜಗೌಡ ಮತ್ತು ಬಿಜೆಪಿ ಸದಸ್ಯರು ಅಬ್ದುಲ್ ಜಬ್ಬಾರ್ ಅವರಿಗೆ ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಪರಿಷತ್ನಲ್ಲೂ ಬೆಳಗ್ಗೆಯಿಂದಲೂ ಕೂಡ ಇದೇ ವಿಚಾರ ಚರ್ಚೆಗೆ ಬರ್ತಾ ಇದೆ. ರವಿಕುಮಾರ್, ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಬಿಜೆಪಿಯ ಎಲ್ಲ ಸದಸ್ಯರು ಕೂಡ ಪಾಕಿಸ್ತಾನ ಪರ ಘೋಷಣೆ ಕೂಗಿದಂತವರನ್ನ ತಕ್ಷಣ ಬಂಧಿಸಿ ಅನ್ನುವಂತ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹಠಮಾರಿ ಧೋರಣೆಯನ್ನ ಪರಿಷತ್ನಲ್ಲೂ ಕೂಡ ತೋರಿಸ್ತಾ ಇದೆ ಅನ್ನುವಂತ ರೀತಿಯಲ್ಲಿ ಕಾಂಗ್ರೆಸ್ನ ವರ್ತನೆ ಕಂಡು ಬರ್ತಾ ಇದೆ. ಸಮರ್ಥನೆ ಮಾಡಿಕೊಳ್ಳುವಂತ ಜೊತೆಗೆ ಬಿಜೆಪಿ ಅವರ ಮೇಲೆ ಕೇವಲ ವಿರೋಧವನ್ನ ಮಾಡ್ತಾ ಇಲ್ಲ, ಇಡೀ ಘಟನೆಯನ್ನು ಸಮರ್ಥನೆ ಮಾಡಿಕೊಳ್ಳುವಂತ ರೀತಿಯಲ್ಲಿ ಆ ಧಾಟಿಯಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಸ್ಟ್ಯಾಂಡ್ ಎಲ್ಲ ಒಂದ್ ಕಡೆ ಹೊರಗೆ ನೋಡುವಂತವರಿಗೂ ಮತ್ತು ಪರಿಷತ್ನಲ್ಲಿ ಹಾಜರಿದ್ದಂತ ಸದಸ್ಯರಿಗೂ ಕೂಡ ಸಾಕಷ್ಟು ಅನುಮಾನಗಳು ಉಂಟಾಗುವಂತ ರೀತಿಯಲ್ಲಿ ನಡೆದುಕೊಳ್ಳಲಾಗ್ತಾ ಇತ್ತು. ಈ ಕಾರಣಕ್ಕೋಸ್ಕರ ಈ ರೀತಿಯ ಕದನ ಪರಿಷತ್ನಲ್ಲೂ ಕೂಡ ತೀರಾ ಅತಿರೇಕಕ್ಕೆ ಹೋಗಿದೆ. ಸ್ಪೀಕರ್ ಅವರ ಕುರ್ಚಿಯ ಎದುರಿಗೆ ಬಂದು ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಇಡೀ ಘಟನೆ ನಡೆದು ಹೋಗಿದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.